ರಾಜ್ಯದ ಜೈಲುಗಳಲ್ಲಿ ಐಷಾರಾಮಿ ವ್ಯವಸ್ಥೆ ಇದೇ ಮೊದಲೇನಲ್ಲ. ಅದರಲ್ಲೂ ಪರಪ್ಪನ ಅಗ್ರಹಾರ ಜೈಲಿನ ಕಥೆಗಳು ಬಗೆದಷ್ಟು ಬಯಲಾಗ್ತಾ ಇದೆ. ಇದೀಗ ಈ ಸಾಲಿಗೆ ದರ್ಶನ್ ಕೇಸು ಕೂಡ ಸೇರ್ಪಡೆಯಾಗಿದೆ. ಪ್ರಭಾವಿಗಳ ಎಂಜಲು ಕಾಸಿನ ಆಸೆಗೆ ಜೈಲಲ್ಲಿ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದ್ದು ಸರ್ಕಾರ 7 ಮಂದಿ ಅಧಿಕಾರಿಗಳನ್ನ ಅಮಾನತು ಮಾಡಿದೆ. ಪ್ರಭಾವಿಗಳಿಗೆ ಪಂಚತಾರ ಹೋಟೆಲ್ ಆಗಿದ್ಯಾ ಪರಪ್ಪನ ಅಗ್ರಹಾರ? ದರ್ಶನ್ ದರ್ಬಾರ್ ಬಹಿರಂಗವಾಗ್ತಿದ್ದಂತೆ ನಿದ್ದೆಯಿಂದ ಎದ್ದ ಸರ್ಕಾರ. ನವರಂಗಿ ಆಟ ಆಡೋದು ಅಂದ್ರೆ ಇದೇ ಇರ್ಬೇಕು. ಜೈಲೂಟ ತಿನ್ನೋಕಾಗದೆ ಸೊರಗ್ ಹೋಗಿದ್ದಾರೆ, ದರ್ಶನ್ ಸಣ್ಣ ಆಗಿದ್ದಾರೆ, ಮಾನಸಿಕವಾಗಿ ಕುಗ್ಗಿದ್ದಾರೆ ಅನ್ನೋ ಮಾತುಗಳೆಲ್ಲ ಕೇಳಿ ಬಂದಿತ್ತು. ಖುದ್ದು ನಟ ದರ್ಶನ್ ಮನೆಯೂಟಕ್ಕಾಗಿ ಅರ್ಜಿ ಸಲ್ಲಿಸಿದಾಗ ಎಲ್ಲ ನೋವುಗಳನ್ನ ಹೇಳ್ಕೊಂಡಿದ್ರು. ಜೊತೆಗೆ ಒಬ್ರೇ ಇರ್ತಾರಂತೆ, ಯಾರ ಜೊತೆನೂ ಬೆರೆಯಲ್ವಂತೆ ಅನ್ನುವಂಥ ಊಹಾಪೋಹಗಳು ಕೇಳಿ ಬಂದಿದ್ವು. ಆದ್ರೆ ಇದೊಂದು ಫೋಟೋ ಎಲ್ಲದಕ್ಕೂ ಬ್ರೇಕ್ ಹಾಕಿದೆ. ಜೈಲಿನಲ್ಲಿ ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ ಎನ್ನುತ್ತಾ ಸ್ಯಾಂಡಲ್ವುಡ್ನ ದಾಸ ಪರಪ್ಪನ ಅಗ್ರಹಾರದ ಒಳಗೆ ಕುಳಿತು ಪುಂಗಿ ಊದಿದ್ದ. ಆದ್ರೀಗ ಕರಿಯನ ಕಾರುಬಾರು ಕಂಡು ರಾಜ್ಯದ ಜನತೆ ಶಾಕ್ ಆಗಿದ್ದಾರೆ. ಪ್ರಭಾವಿಗಳಿಗೆ ಪರಪ್ಪನ ಅಗ್ರಹಾರ ಪಂಚತಾರ ಹೋಟೆಲ್ಗಿಂತ ಕಡಿಮೆ ಏನಿಲ್ಲ. ಈ ದೇಶದ ಕತೆ ಇಷ್ಟೇ ಕಣಮ್ಮ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ ಅಂತ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇದರ ಬೆನ್ನಲ್ಲೇ ಎಚ್ಚೆತ್ತಂತಹ ಸರ್ಕಾರ ಪರಪ್ಪನ ಅಗ್ರಹಾರದ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದೆ. ದರ್ಶನ್ಗೆ ರಾಜಾತಿಥ್ಯ ಕೇಸ್ನಲ್ಲಿ 9 ಅಧಿಕಾರಿಗಳು ಸಸ್ಪೆಂಡ್. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಬಿಂದಾಸ್ ಲೈಫ್ ರಿವೀಲ್ ಆಗ್ತಾ ಇದ್ದ ಹಾಗೆ ಜೈಲಿನ ವ್ಯವಸ್ಥೆಯ ಬಗ್ಗೆ ಸಾರ್ವಜನಿಕರು ಪ್ರಶ್ನೆ ಎತ್ತಿದ್ದಾರೆ. ಇದರ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ ದರ್ಶನ್ಗೆ ರಾಜಾತಿಥ್ಯ ನೀಡಿದಂತಹ ಪ್ರಕರಣದಲ್ಲಿ 9 ಮಂದಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೆ. ಪರಪ್ಪನ ಅಗ್ರಹಾರ ಜೈಲಿನ ಚೀಫ್ ಸೂಪರಿಂಟೆಂಡೆಂಟ್ ಶೇಷಮೂರ್ತಿ, ಸೂಪರಿಂಟೆಂಡೆಂಟ್ ಮಲ್ಲಿಕಾರ್ಜುನ್ ಸ್ವಾಮಿ, ಜೈಲರ್ಗಳಾದ ಪ್ರಭು ಖಂಡೇವಾಲ್, ಶರಣಬಸಪ್ಪ ಅಮೀನ್ಗಢ್, ಸಹಾಯಕ ಜೈಲ ಎಲ್ಎಸ್ ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಳವಾರ್, ಹೆಡ್ ವಾರ್ಡರ್ಸ್ ವೆಂಕಪ್ಪ ಕೊರ್ತಿ, ಸಂಪತ್ ಕುಮಾರ್ ಕಡಪಟ್ಟಿ ಹಾಗೂ ವಾರ್ಡರ್ ಬಸಪ್ಪ ತೇಲಿಯನ್ನ ಅಮಾನತು ಮಾಡಿ ಸರ್ಕಾರ ಆದೇಶಿಸಿದೆ. ಇನ್ನು ಕಾರಾಗೃಹ ಇಲಾಖೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಕೂಡ ಪರಿಶೀಲನೆ ನಡೆಸಿ ಕೋಟೆ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕುವಂತಹ ಮಾತುಗಳನ್ನ ಆಡಿದ್ದಾರೆ. ಅಷ್ಟೇ ಅಲ್ಲ, ಇಲಾಖೆಯಲ್ಲಿ ತಪ್ಪು ಮಾಡುವವರು ಇದ್ದಾರೆ ಅಂತ ಗೊತ್ತಿದ್ರು ಇಷ್ಟು ದಿನ ಏನ್ ಮಾಡ್ತಿದ್ರು ಅನ್ನುವಂಥ ಅನುಮಾನಕ್ಕೂ ದಾರಿ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಲ್ಲಿ ಒಳ್ಳೆ ಅಧಿಕಾರಿಗಳು ಇರ್ತಾರೆ, ಕೆಲವು ಅಧಿಕಾರಿಗಳು ತಪ್ಪು ಮಾಡೋರು ಇರ್ತಾರೆ. ತಪ್ಪು ಮಾಡುವ ಅಧಿಕಾರಿಗಳನ್ನು ಸರಿ ಮಾಡುವ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಬ್ಲಾಕ್ ಶಿಪ್ ಇರುವಾಗ ನಾವು ಪ್ರತಿಯೊಂದು ಮೇಲೆ ನಿಗಾ ಮಾಡಲಿಕ್ಕೆ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ನಾವು CCTVಗಳು ಜಾಸ್ತಿ ಮಾಡಬೇಕಂತ ಇದ್ದೀವಿ. ಅದಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆನೂ ಜಾಸ್ತಿ ತಗೋಬೇಕಂತ ಒಂದು ಮಾಹಿತಿ ಇದೆ. ಅದರಿಂದ ನಾವು ಪರ್ಚೇಸ್ ಮಾಡ್ಲಿಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇವತ್ತು ಅಥವಾ ನಾಳೆ ನಟ ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ಸಾಧ್ಯತೆ. ಪರಪ್ಪನ ಅಗ್ರಹಾರ ಜೈಲಿನ ಒಳಮರ್ಮದಿಂದ ಸರ್ಕಾರಕ್ಕೆ ತೀವ್ರ ಮುಜುಗರವಾಗಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದಲ್ಲಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಹಾಗೂ ನಟ ದರ್ಶನ್ ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಪರಪ್ಪನ ಅಗ್ರಹಾರ ಜೈಲಿನಿಂದ ಬೇರೆ ಕಡೆ ಶಿಫ್ಟ್ ಮಾಡೋಕೆ ತೀರ್ಮಾನಿಸಿದ್ದು ನಾಳೆ ಬೆಳಗಾವಿ ಅಥವಾ ಬಳ್ಳಾರಿ ಕಾರಾಗೃಹಕ್ಕೆ ಸ್ಥಳಾಂತರ ಮಾಡುವ ಸಾಧ್ಯತೆ ಇದೆ. 7 ಜನ ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ದೇವೆ, 9 ಜನ ಆಗ್ತಾರೆ. ಈಗ ಅದರ ಜೊತೆಗೆ ಯಾರಾದರೂ ಬೇರೆ ಅಧಿಕಾರಿಗಳಿದ್ರೆ ಅವ್ರ ಮೇಲೆ ಏನು ಕ್ರಮ ತಗೋಬೇಕು, ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಬೋದು, ಸಸ್ಪೆಂಡ್ ಮಾಡ್ಬೋದು ಅಥವಾ ಡಿಸ್ಮಿಸ್ ಮಾಡ್ಬೋದು. ಆ ಕ್ರಮವನ್ನು ತಗೊಳ್ತೀವಿ. ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಹೇಳ್ದಂಗೆ ಆತಿಥ್ಯ ಸಿಗ್ತದೆ ಅನ್ನುವಾಗ ಆತಿಥ್ಯ ಸಿಗದೇ ಇರೋ ಕಡೆ ನೋಡೋಣ.
ಒಟ್ಟಾರೆ ದುಡ್ಡಿದ್ದವನಿಗೆ ಪರಪ್ಪನಾಗ್ರಹಾರ ಒಂದ್ ರೀತಿ ಪಂಚತಾರಾ ಹೋಟೆಲ್ ಅನ್ನೋದು ದರ್ಶನ್ ಕೇಸ್ನಲ್ಲೂ ಬಯಲಾಗಿದೆ. ಜೈಲಿನಲ್ಲಿ ದರ್ಶನ್ ರಾಜಾತಿಥ್ಯಕ್ಕೆ ವ್ಯವಸ್ಥೆ ಮಾಡಿದ್ಯಾರು? ಇದೆಲ್ಲ ಹೇಗೆ ಸಾಧ್ಯವಾಯಿತು ಅನ್ನುವುದನ್ನ ಪತ್ತೆ ಹಚ್ಚಿ ಇನ್ಮುಂದೆ ಇಂಥ ಘಟನೆಗಳು ಮರುಕಳಿಸದಂತೆ ಕಠಿಣ ಕ್ರಮ ಕೈಗೊಳ್ಳೋಕೆ ಮುಂದಾಗಬೇಕಿದೆ. ಸಂದೇಶ್ ಜೊತೆ ಅಂಕಿತಾ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.